ಉದ್ದ ಅಳತೆ ಎಲ್ಲ ಪರ್ಫೆಕ್ಟಾಗಿದೆ ಸರ್, ಎಲ್ಲ ಸರಿಯಾಗಿದೆ ಅಳತೆ. ಸರಿಯಾಗಿದೆ ಅಪ್ಪ ಅಳತೆ. ಈ ಕಡೆ 30-40, ಆ ಕಡೆ 10/10 ಸರಿಯಾಗಿದೆ. ಅಳತೆ ಏನೋ ಪರ್ಫೆಕ್ಟ್ ಆಗಿದೆ. ಇದೇ ಅಳತೆಗೆ ಸರ್, ಇದೇ ಅಳತೆಗೆನೆ ಯಾವ ಕಡೆ ಎಷ್ಟೆಷ್ಟು ಬರುತ್ತೆ, ಪಶ್ಚಿಮಕ್ಕೆ ಎಷ್ಟು ಬರುತ್ತೆ, ದಕ್ಷಿಣಕ್ಕೆ ಎಷ್ಟು ಬರುತ್ತೆ, ಯಾವ ಸೈಡ್ ಉದ್ದ ಅಗಲ ಎಲ್ಲ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ನಮಗೆ ಪರ್ಫೆಕ್ಟಾಗಿ ಒಂದು ಪತ್ರ ರೆಡಿ ಮಾಡಿಕೊಡ್ಬೇಕು ಸರ್ ನೀವು. ಯಾಕಂದರೆ ನಮ್ಮ ಪತ್ರ ಕಳೆದೋಗ್ಬಿಟ್ಟೈತೆ, ಅದಕ್ಕಾಗಿ ನಾವು ಪರ್ಫೆಕ್ಟಾಗಿ ಒಂದು ಪತ್ರ ರೆಡಿ ಮಾಡಿಬಿಟ್ಟು ಮತ್ತೆ ಒಂದು ಅದಕ್ಕೆ ನಮಗೆ ಎಲ್ಲನ ಸೈನ್ ಅದೊಂದು ಕಾಪಿ ತೆಗೆಸ್ಕೊಂಡು ಬಂದು ಕೊಡ್ತೀವಿ. ಅದೇ ಥರ ಒಂದು ನಮಗೆ ಸೈನ್ಗಳು ಬೇಕು ಸರ್. ಅದೇ ಥರ ನಮಗೆ ಪತ್ರ ರೆಡಿ ಮಾಡಿಕೊಟ್ಬಿಡಿ. ಸರಿ ಆಯಿತು, ಆಗುತ್ತೆ. ಪತ್ರ ಏನು ನೀವು ಆದಷ್ಟು ಬೇಗ ನೀವು ದುಡ್ಡು ಕೊಟ್ಬಿಟ್ರೆ ನಾವು ರೆಡಿ ಮಾಡಿಕೊಡ್ತೀವಿ. ಹೆಂಗೆ ಬೇಕಾದರೂ ರೆಡಿ ಮಾಡಿಬಿಡ್ತೀವಿ ನಾವು. ಯಾವ ಕಡೆ ಎಷ್ಟೆಷ್ಟು ಅಳತೆ ಏನೋ ಹೆಂಗೆ ಬೇಕಾದರೂ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಸರಿ ಆಯಿತು ಸರ್, ಆದಷ್ಟು ಬೇಗ ಕೊಡ್ರಿ. ಎಷ್ಟಾದರೂ ಫೀಸ್ ಆದರೂ ಪರವಾಗಿಲ್ಲ, ನಾವು ಕೊಡ್ತೀವಿ. ಈಗ 10,000 ಅಡ್ವಾನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಎಷ್ಟು ನೀವು ಪತ್ರ ಕೊಟ್ಟ ಮೇಲೆ ನೀವು ಆದಷ್ಟು ಬೇಗ ಪತ್ರ ಕೊಟ್ಟರೆ ಆಮೇಲೆ ಇನ್ನು ಉಳಿದಿರೋ ಮಿಕ್ಕಿದ್ದ ಅಮೌಂಟ್ ಕೊಟ್ಬಿಟ್ಟು ನಾವು ಪತ್ರ ಇಸ್ಕೊಂಡು ಬರ್ತೀವಿ ಸರ್. ಆದಷ್ಟು ಬೇಗ ನಮಗೆ ಪತ್ರ ರೆಡಿ ಮಾಡಿಕೊಡಿ ಸರ್. ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ, ಅದಕ್ಕೆ ಅವರು ನಮಗೆ ಮೋಸ ಮಾಡಿದ್ದಾರೆ ಸರ್. ನಮ್ಮದು ಪತ್ರ ಇತ್ತು, ನಮಗಿದು ಪಕ್ಕ ಡಾಕ್ಯುಮೆಂಟ್ಸ್ ಇತ್ತು ಸರ್. ಏನು ಮಾಡಲಿಕ್ಕೆ ಕಳೆದೋಗ್ಬಿಟ್ಟೈತೆ, ಅದಕ್ಕಾಗಿನ ಬೇಗ ಪತ್ರ ರೆಡಿ ಮಾಡಿಕೊಡಿ ಸರ್. ಓಕೆ ಆದಷ್ಟು ಬೇಗ ನಾವು ರೆಡಿ ಮಾಡಿ ಕೊಡ್ತೀವಿ. ಇವಾಗ 10,000 ಅಡ್ವಾನ್ಸ್ ಕೊಟ್ಟಿದ್ದೀರಲ್ಲ, ಇನ್ನು ನೀವು 20,000 ಕೊಡಬೇಕಾಗುತ್ತೆ ಅಮೌಂಟು. ಸರಿ ಸರ್, ಆಯಿತು ಕೊಡ್ತೀವಿ. ಇನ್ನೂ 5,000 ಬೇಕಾದರೆ ನಮಗೆ ಪಕ್ಕ ನೀವು ಎಲ್ಲ ಪತ್ರ ರೆಡಿ ಮಾಡಿಕೊಟ್ಬಿಟ್ರೆ ಇನ್ನೂ 5,000 ಹೆಚ್ಚಿಗೆ ಕೊಡ್ತೀವಿ ಸರ್. ಬೇಕಾದರೆ ಇನ್ನೂ 25,000ನೇ ದುಡ್ಡು ಕೊಡ್ತೀವಿ. ಇನ್ನೂ 20,000 ಅಂತಲೇ ಏನಲ್ಲ, ಇನ್ನೂ 25,000ನೇ ದುಡ್ಡು ಕೊಡ್ತೀವಿ ಸರ್. ನಮ್ಗೆ ಆದಷ್ಟು ಬೇಗ ನೀವು ಪತ್ರ ರೆಡಿ ಮಾಡಿಕೊಡ್ಬೇಕು ಸರ್. ನಾಗೇಶಿ ಹೊರಡೋಣ. ಎಲ್ಲ ಬರ್ಕೊಂಡಿದ್ದಾಯ್ತು, ಯಾವ್ಯಾವ ಕಡೆಗೆ ಎಷ್ಟೆಷ್ಟು ಅಡಿ ಬರುತ್ತೆ, ಉದ್ದ ಅಗಲ ಎಷ್ಟು ಬರುತ್ತೆ ಅಂತ ಹೇಳಿ ಎಲ್ಲ ಪಕ್ಕ ಅಳತೆ ಗೊತ್ತಾಯ್ತು. ಬಾ ಹೋಗೋಣ. ಸರಿ ಬನ್ನಿ ಸರ್, ಹೋಗೋಣ. ಹೆಂಗೂ ಪತ್ರ ರೆಡಿ ಮಾಡಿಕೊಟ್ರೆ ಸಾಕಪ್ಪ. ಹೆಂಗೂ ಅತ್ಲಾಗೆ ನಮಗೆ ಪತ್ರ ಸಿಕ್ಕಿದ್ರೆ ಹೆಂಗೋ ನಮ್ಮ ಹತ್ರನೂ ಪತ್ರ ಐತೆ ಅಂತ ಹೇಳಿ ತೋರಿಸ್ಬೋದು ಅತ್ಲಾಗೆ. ಹೆಂಗೂ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳೋರಲ್ಲ, ಅದಕ್ಕೆ ನನಗೆ ಗೊತ್ತಿರೋರನ್ನ ಕರ್ಕೊಂಡು ಬಂದಿದ್ದು. ನನಗೆ ಯಾರೋ ಒಬ್ಬರು ಹೇಳಿದ್ರು ಹಿಂಗೆ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಹೆಂಗೂ ಬಿಡತ್ಲಾಗೆ ಹೆಂಗೋ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳೋರೆ. ದುಡ್ಡಾದರೂ ಪರವಾಗಿಲ್ಲ. ಇನ್ನು 5,000 ಹೆಚ್ಚೆ ಕೊಡ್ತೀನಿ ಅಂತ ಹೇಳ್ತೀಯ. ಏನು ದುಡ್ಡು ಹೆಚ್ಚಾಗಿದಾವ ನಿನಗೆ ಸುಗುಣ? 5,000 ಹೆಚ್ಚೆ ಕೊಡ್ತೀನಿ ಅಂದರೆ ಬಿಡು, ಇವ್ರ ಹತ್ರ ಮಸ್ತು ದುಡ್ಡು ಇದ್ದಾವೇನು ಕೊಡಲಿ ಅಂತ ಹೇಳಿ ಇನ್ನೂ 5,000 ಹೆಚ್ಚೆ ಕೇಳ್ತಾರೆ ಅವರು, ಅದಕ್ಕೂ ಇದಕ್ಕೂ ಅಂತ ಹೇಳಿ. ಇಲ್ಲ ಅನ್ನೋ ಥರ ತೋರಿಸ್ಕೋಬೇಕು. ನೀನು ದುಡ್ಡು ಐತೆ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ತೀಯ. ಹೇಳತ್ಲಾಗೆ ನಿನಗೆ ಬುದ್ಧಿನೇ ಇಲ್ಲ ಕಣ್ ಸುಗುಣ ಸ್ವಲ್ಪನಾದ್ರೂ. ಅಯ್ಯೋ, ಮತ್ತೆ ಕೆಲಸ ಆಗುತ್ತಂದ್ರೆ ನಮಗೆ ಇವಾಗ 3-3.5 ಲಕ್ಷದ ಸೈಟ್ಗಿನ್ನ 35,000 ದೊಡ್ಡದಾ, ಇನ್ನು 3.5 ಲಕ್ಷ ದೊಡ್ಡದಾ? ನಮಗೆ ಸೈಟೇ ದೊಡ್ಡದು. ಇವಾಗ 35,000 ಹೋಗ್ಲಿ ಬಿಡ್ರಿ. 35,000 ಯಾವ ಲೆಕ್ಕ? ಇವಾಗ ನಮಗೆ ಆ ಕಡೆಗೆ ಈಗ 10/10 ಈ ಸೈಟು, ಆ ಕಡೆ 30-40 ಸೈಟು, 1.5 ಸೈಟ್ ಆಗುತ್ತೆ ಗೊತ್ತಾ ಹೆಚ್ಚು ಕಡಿಮೆ. 1/4 ಸೈಟ್ ಏನೋ ಆಗುತ್ತೇನಪ್ಪ. ಅಂಥ ಸೈಟ್ ಬಿಟ್ಕೊಡಕ್ಕಾಗುತ್ತಾ ನಾವು? ಅಯ್ಯೋ, ನೀವೇನ್ರಿ ನೀವು ಹಿಂಗೆ ಮಾತಾಡ್ತೀರಾ? ಮತ್ತೆ 5,000 ಹೆಚ್ಚು ಕೊಡ್ತೀವಿ ಅಂದರೆ ಬೇಗ ರೆಡಿ ಮಾಡಿಕೊಡ್ತಾರೆ, ದುಡ್ಡು ಸಿಗುತ್ತೆ ಅಂತ ಹೇಳಿ ದುಡ್ಡಿನ ಆಸೆಗೆ ಸ್ವಲ್ಪ ಬೇಗ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದು. ದುಡ್ಡು ಐತೆ ಅಂತ ನಾನೇನು ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಗೌಡ್ರು ಬಂದರು. ಬರ್ರಿ ಗೌಡ್ರೆ ಬನ್ನಿ. ಏನಾಯ್ತಪ್ಪ ಸೈಟಿಂದು? ಏನು ಮಾಡ್ಕೊಂಡ್ರಿ ವರ್ಷ? ಇವಾಗ ಗೌಡ್ರೆ ಆ ಪತ್ರಗಳು ನಮ್ಮ ಹತ್ರ ಇಲ್ಲ, ಕಳೆದೋಗ್ಬಿಟ್ಟಿದ್ದಾವೆ. ಅದಕ್ಕೇ ಪತ್ರ ರೆಡಿ ಮಾಡೋದಕ್ಕೆ ಕೊಟ್ಟಿದ್ವಿ. ಈಗೆಲ್ಲ ಬಂದು ಅವ್ರು ಅಳತೆ ಮಾಡ್ಕೊಂಡು ಹೋದ್ರು, ಯಾವ್ಯಾವ ಕಡೆ ಯಾವ್ಯಾವ ದಿಕ್ಕಿಗೆ ಎಷ್ಟೆಷ್ಟು ಉದ್ದ ಆಗಲ ಬರುತ್ತೆ ಅಂತ ಹೇಳಿ ಎಲ್ಲ ಅಳತೆ ಮಾಡ್ಕೊಂಡು ಹೋದ್ರು ಗೌಡ್ರೆ. ನಮ್ಗೆ ಅದಕ್ಕೇ ಪತ್ರ ರೆಡಿ ಮಾಡಿಕೊಡ್ತಾರೆ. ಪತ್ರ ರೆಡಿ ಮಾಡಿಕೊಟ್ಮೇಲೆ ಅದು ಯಾರ್ದು ಅಂತ ಹೇಳಿ ಅದಕ್ಕೇ ಕೋರ್ಟಿಗೆ ಹಾಕ್ತೀನಿ ಅಂತ ಹೇಳೇವ್ ನಾವು. ಅದಕ್ಕೆ ಹಾಕ್ಲೇಳು, ಯಾರ ಕಡೆಗೆ ಡಿಸೈಡ್ ಆಗುತ್ತೆ ನೋಡೋಣ ಅಂತ ಹೇಳಿದ್ದೀನಿ. ಅಲ್ಲ, ನಮ್ಮದು ಸೈಟ ಕೋರ್ಟಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ. ನೋಡ್ರಿ ಗೌಡ್ರೆ, ಹೆಂಗೆ ನೀವೇನಾದ್ರೂ ಈ ಊರಿನ ಗೌಡ್ರಾಗಿದ್ರೆ ನಮ್ಗೆ ಹೆಂಗೋ ಬಗೆಹರಿಸ್ಕೊಡ್ತಿದ್ರಿ. ಪತ್ರಗಳ್ನ ಸರಿಯಾಗಿ ಇಟ್ಕೋಬೇಕು, ಡಾಕ್ಯುಮೆಂಟ್ಗಳ್ನ. ಇವಾಗ ನಿಮ್ಮ ಪತ್ರಗಳೆಲ್ಲ ಇಟ್ಕೊಂಡಿದ್ರೆ ಅವ್ರು ಬಂದು ಕೇಳೋ ಅಂಥ ಅವಶ್ಯಕತೆನೇ ಇರಲಿಲ್ಲ ಅಲ್ಲ. ನೀವು ಪತ್ರಗಳ್ನೆಲ್ಲ ಏನು ಮಾಡಿದ್ರಿ? ಅಯ್ಯೋ ಗೌಡ್ರೆ, ಎಂಥ ಕೆಲಸ ಆಗೈತಂದರೆ ನಮ್ಮಮ್ಮ ಬಂದಿತ್ತು. ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ವಿ, ಮನೆ ಚೇಂಜ್ ಮಾಡ್ತಾ ಇದ್ವಾ. ಆವಾಗ ನಮ್ಮಮ್ಮ ಇವೆಲ್ಲ ನಾ ಹಿಂಗೆ ಇಟ್ಕೊಂಡಿದ್ದು ಯಾವ ಅಷ್ಟುನು ಅಂತ ಅಂತು. ಅಮ್ಮ ಅವೆಲ್ಲ ಯಾವ್ಯಾವ ಕಣಮ್ಮ ಎಲ್ಲನ ನೋಡಮ್ಮ ಬರ್ದಿಲ್ದವೆಲ್ಲ ಒಲಿಯಕ್ಕೆ ಇಕ್ಬಿಡಮ್ಮ ಅಂತ ಹೇಳಿ ಹೇಳ್ದೆ ನಮ್ಮಮ್ಮನಿಗೆ. ನಮ್ಮಮ್ಮ ತಗೊಂಡೋಗಿ ಅಂಡೆ ಒಲಿಯಕ್ಕೆಲ್ಲ ಇಕ್ಬಿಟ್ಟೈತಿ, ಎಲ್ಲ ಉರಿದೋಗಿದ್ದಾವೆ. ಏನು ಮಾಡೋಣ? ಇಂಥ ಕೆಲಸ ಆಗೈತೆ ಗೌಡ್ರೆ. ಜವಾಬ್ದಾರಿ ಇಲ್ಲ ಗೌಡ್ರೆ ನಮ್ಮ ಸುಗುಣನ್ಗೆ. ಅಯ್ಯೋ, ಎಷ್ಟು ಹೇಳಿದ್ರು ಜವಾಬ್ದಾರಿನೇ ಇಲ್ಲ ಅಲ್ಲ. ಅಂಥವೆಲ್ಲ ಹೆಂಗೆ ಇಟ್ಕೋಬೇಕು? ಮನೆ ಪತ್ರಗಳು, ಹೊಲದ ಪತ್ರಗಳು, ಸೈಟಿನ ಪತ್ರಗಳು ಇಂಥವೆಲ್ಲ ಎಷ್ಟು ನೀಟಾಗಿ ಇಕ್ಕೋಬೇಕು. ಅವು ಇವಾಗ ಯಾವ ತಗನ ನಿಮ್ಮಂತರ್ತಾಗೆ ಬಂದು ಗೌಡ್ರೆ ಇವತ್ತೆಲ್ಲ ನಾಳೆ ಕೊಡ್ತೀವಿ, 50,000 ದುಡ್ಡು ಕೊಡ್ರಿ ಅಂದರೆ ಕೊಡ್ತೀರಾ? ಅಂಥವೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಬರೋಕ್ಕಾಗುತ್ತಾ? ದುಡ್ಡು ಕೊಟ್ಟರು ಯಾರೂ ಕೊಡೋದಿಲ್ಲ. ಹೆಂಗಯ್ಯ ಕೊಡೋಕ್ಕಾಗುತ್ತೆ? ನೀನು ಆಧಾರ ತೋರ್ಸಯ್ಯ ಅಂತಾರೆ. ದುಡ್ಡೇನೆಲ್ಲ ತರ್ಬೋದು ಇವತ್ತು. ಏನು ಮಾಡೋಣಪ್ಪ, ಈ ಹೆಣ್ಮಕ್ಳಿಗೆ ಹೇಳೋಕ್ಕಾಗಲ್ಲ. ನಮ್ಮ ಅಮ್ಮನೂ ಹಂಗೇನೆ. ಅಯ್ಯೋ, ನೀನು ಏನು ಜೋರು ಮಾಡೋದಿಲ್ಲ ಅವ್ರ ಮೇಲೆ, ಹೋಗಿ ಜೋರು ಮಾಡಿರಿ. ನಿನ್ನ ಮನೆ ಮಗ ಅಂದಮೇಲೆ ನನಗೂ ಎಲ್ಲ ಸೇರುತ್ತೆ ಅಂತ ಹೇಳಿ ಜೋರು ಮಾಡಿರಿ. ಇಲ್ಲಾಂದ್ರೆ ನಾನು ಬೆಂಗ್ಳೂರು ಕಡೆಗೆ ಅದೇ ಹೋಗ್ತೀನಿ, ನೀವೇನು ಬರೋಕ್ಕೆ ಹೋಗ್ಬೇಡ್ರಿ ನನ್ನ ಜೊತೆಗೆ. ನಿಮ್ಮಂಥವ್ರು ಬಂದರೆ ನನ್ನ ಜೊತೆಗೆ ಬೆಲೆ ಇರಲ್ಲ, ಹಂಗೆ ಹಿಂಗೆ ಅಂತ ನನ್ನ ಹೆಂಡ್ತಿನೂ ಬೆಳಗ್ಗೆಯಿಂದ ಗಲಾಟೆ.
ಏನು ಮಾಡೋಣಪ್ಪ ಅಂತ ಅನಿಸ್ಬಿಟ್ಟೈತಿ ಇಲ್ಲಿ ಅವ್ರದ್ದು ಎಲ್ಲನ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಹೇಳಿದಾಳೆ ಲಸ್ಮಕ್ಕ ಎಲ್ಲನ ನೀವು ಇರಂಗಿದ್ರೆ ಇವಾಗ ನಿಮ್ಮ ಈ ಊರಿನ ಗೌಡ್ರು ಬೈರೆ ಗೌಡ್ರು ಹೇಳ್ದಂಗೆ ಕೇಳಂಗಿದ್ರೆ ನೀವು ಇಲ್ಲಿರಿ ಊರಾಗೆ ಇಲ್ಲಾಂದರೆ ಈ ಊರಾಗೆ ಇರ್ಕೊಡ್ದು ಅಂತ ಹೇಳಿ ಇಲ್ಲದ ರಾಜಕೀಯ ಮಾಡಕ್ಕೆ ಬರ್ತಾ ಇದ್ದಾಳೆ ಅಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ಗೌಡ್ರೆ, ನೀವು ಸ್ವಲ್ಪ ನೋಡ್ಕೊಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾವತ್ತಿದ್ರೂ ನಿಮ್ದೇನಿ. ಅವ್ರಿಗೂ ಅಯ್ಯಮ್ಗಿನೇನು ಕಾಲು ಓಡಾಡಕ್ಕೆ ಬರಲ್ಲ ಸುಮ್ಮನೆ. ಅವ್ನ ಗಂಡಗಿನೇನು ತಿಳುವಳಿಕೆ ಇಲ್ಲ. ಆ ಹುಡುಗರು ದೊಡ್ಡವಾಗತ್ತಕ್ಕ ಅಷ್ಟೇ. ನಿಮ್ಮಪ್ಪ ನಿಮ್ಮಮ್ಮ ವಯಸ್ಸೋದ್ಮೇಲೆ ಅವ್ರೊಂದಲ್ಲ ಒಂದಿನ ಸತ್ತೋಗ್ತಾರೆ. ಅವ್ರು ಸತ್ತೋದ್ಮೇಲೆ ನಿಮಗೆ ಆಸ್ತಿ ಅದೆಲ್ಲನ ಏನು ಬೇರೆ ಸಿಗುತ್ತಾ? ನಿಮಗೆ ಸಿಗೋದು. ಅದನ್ನೇ ಹೇಳ್ತಾ ಇದ್ದೀನಿ ಒಳ್ಳೆ ಮಾತನಾಗೆ. ಪರಿಮಳ ನೋಡ್ಕೊಳಮ್ಮ, ಯಾವತ್ತಿದ್ರು ಆಸ್ತಿ ನಮ್ಮದೇ ಅಂತ ಹೇಳಿ ಅವಳು ಅರ್ಥನೇ ಮಾಡ್ಕೊಂತಿಲ್ಲ ಕಣಮ್ಮ ಸುಗುಣ. ಏನಮ್ಮ ಮಾಡಲಿ? ಅದಕ್ಕೇ ನೀನು ಅವಳ ಜೊತೆಗೆ ಸ್ವಲ್ಪ ಅವಳಿಗೂ ಸ್ವಲ್ಪ ಎಲ್ಪ್ ಮಾಡೋಕ್ಕೆ ನೀನು ಅದೇ ನಮ್ಮ ಜ್ಞಾನದಿಂದ ಎಲ್ಲನ ಎತ್ತಿ ಇಳಿಸಾಕು, ಅವಳಿಗೆ ಸ್ನಾನ ಮಾಡ್ಸಾಕು, ಅವಳೇನಾದ್ರೂ ಎಲ್ಗಾದ್ರೂ ಹೊರಗಡೆ ಹೋಗ್ತೀನಿ ಅಂದ್ರೂ ಕರ್ಕೊಂಡು ಹೋಗೋಕ್ಕೆಲ್ಲನ ಅವಳ ಹೆಲ್ಪಿಗೆ ನೀನು ಬಾರಮ್ಮ. ಮನೆ ಕೆಲಸದಳ ಥರನ ಇರಮಂತೆ. ಅಲ್ಲ ಗೌಡ್ರೆ, ಇವಾಗಿನೇನು ಅವ್ರನ್ನ ನೋಡ್ಕೊಳಕ್ಕೆ ಒಬ್ರಿದ್ರೆ ಸಾಕು. ಸ್ವಲ್ಪ ಊಟ ಮಾಡ್ಸೋಕು, ಅವ್ರಿಗೆ ಅಡುಗೆ ಮಾಡಿಕೊಡೋಕು ಒಬ್ರಿದ್ರೆ ಸಾಕು. ಇನ್ನೇನು ಮಾಡೋಕ್ಕಾಗೋದು? ಸ್ವಲ್ಪ ದಿನ ಹೇಳ್ದಂಗೆ ಕೇಳ್ಕೊಂಡು ಇರ್ರಿ ಗೌಡ್ರೆ. ಅವರೆಲ್ಲ ಹೋದ್ಮೇಲೆ ನಿಮಗೆ ತಾನೇ ಎಲ್ಲನ. ಅಯ್ಯೋ, ಎಲ್ಲ ಮೊಮ್ಮಕ್ಳಿಗೆ ಬರೀತಾರಂತೆ. ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು, ಯಾರ ಮನೆಗೆ ಹೋದ್ರೂ ನಮ್ಗೆ ಇರೋಕ್ಕಾಗ್ದಲ್ಲ, ಅದೇ ಬಂದ್ವಿ ಕಣಪ್ಪ. ಅದಕ್ಕೇ ಅಲ್ಲೇ ಇರಬೇಕು ಅಂತ ಬಂದಿದ್ದಕ್ಕೆ ನಮ್ಮಪ್ಪ ನಮ್ಮಮ್ಮ ನಾನು ಹಂಗೆ ಕೇಳಿದೆ, ಯಾರೂ ಇಲ್ಲ ನಮಗೆ ಕೊಡಬೇಕಾಗಿರೋದು ಎಲ್ಲ ಆಸ್ತಿ ಅಂತ ಕೇಳಿದ್ಕೆ ಹೆಂಗೆ ಮಾತಾಡಿದ್ರು. ಏನು ಮಾಡಲಿ? ಅದಕ್ಕೆ ಸ್ವಲ್ಪ ಸುಗುಣ ನೀನು ಸ್ವಲ್ಪ ಬಾರಮ್ಮ ಅವಳ ಜೊತೆಗೆ. ಅವಳಿಗೆ ಯಾಕಂದರೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಅದಕ್ಕೋಸ್ಕರನ. ಅವಳು ಏನಿದ್ರು ಈಗ ತಿಂಡಿ ತಿಂದ ತಕ್ಷಣ ಅವಳು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಅವಳಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ಬೇಕು. ಪಾತ್ರೆ ತೊಳ್ಕೊಡೋರು, ಕಸ ಹೊಡ್ಕೊಡೋರು ಎಲ್ಲ ಕೆಲಸದಾಳು ಬರ್ತಾಯಿದ್ರು. ಅಲ್ಲಿ ಬೆಂಗಳೂರಲ್ಲೆಲ್ಲ ಕೆಲಸದಾಳಿದ್ರು. ಬಟ್ಟೆ ಐರನ್ ಮಾಡೋಕ್ಕೆ ಕೂಡ ನಾವು ಒಬ್ಬರು ಕೆಲಸದಾಳನ್ನ ಇಟ್ಕೊಂಡಿದ್ವಿ. ತಿಂಡಿ ಅಡುಗೆ ಮಾಡೋದಕ್ಕೆ ಕೂಡ ಒಬ್ಬರು ಕೆಲಸದಾಳನ್ನ ಇಟ್ಕೊಂಡಿದ್ವಿ. ಅದಕ್ಕೆ ಇವಾಗ ಅವಳು ಎಲ್ಲ ಕೆಲಸ ಅವ್ರು ಚಾಕ್ರಿ ಮಾಡಬೇಕಂದ್ರೆ ಆಗಲ್ಲ ಕಣಮ್ಮ. ಅದಕ್ಕೆ ನೀನು ಸ್ವಲ್ಪ ಬಾ, ಸ್ವಲ್ಪ ಎಲ್ಪ್ ಮಾಡು. ಆಮೇಲೆ ಹೋಗ್ತಾ ಬೇಕಾದರೆ ನಮಗೂ ಒಂದು ಸ್ವಲ್ಪ ನಮ್ಮ ಕಡೆಗೆ ಆಸ್ತಿ ಆಗುತ್ತಲ್ಲ, ಆವಾಗ ಬೇಕಂದರೆ ನಿನ್ಗೊಂದು ಸ್ವಲ್ಪ ಏನಾದ್ರೂ ನಾವು 1 ಎಕರೆ ಹೊಲ ಕೊಡೋದು ಏನೋ ಮಾಡ್ತೀನಿ. 1-2 ಎಕರೆ ಹೊಲ ಕೊಡ್ತೀನಿ ನಿಮಗೂ. ಸರಿ ಆಯಿತು ಗೌಡ್ರೆ, ಬರ್ತೀನಿ ಹೇಳ್ರಿ ಗೌಡ್ರೆ. ಬರ್ತೀನಿ. ಪಾಪ ಪರಿಮಳ ಅಕ್ಕ ಒಬ್ಬರೇ ಕಷ್ಟ ಬೀಳ್ತಾರೆ. ನೀನು ಯಾವತ್ತಿದ್ರು ನಿಮಗೆ ಬರುತ್ತಲ್ಲ, ಅವಾಗ ಬಂದಾಗ ಬೇಕಾದ್ರೆ ನಮ್ಗೆ 2 ಎಕರೆ ಕೊಡ್ರಿ. ನಮಗೂ ಹೊಲ ಇಲ್ಲ ಗೌಡ್ರೆ, ಹೊಲದ್ದೇ ಚಿಂತೆ. ಮನೇನು ಹೆಂಗೋ ಮಾಡ್ಕೊಬಿಡ್ತೀವಿ, ಹೊಲ ಇರಬೇಕು. ಇವಾಗ ನಮ್ಮ ಹರ್ಷಾಬಾವರ್ದು ಹೊಲ ಐತೆ. ಅವ್ರು ಹೆಂಗೋನು ಅವರು ಲಸ್ಮಕ್ಕ ಹೊಲ ಕೊಟ್ಟಿರೋದಕ್ಕೆ ಹೆಂಗೋ ಇದ್ದಾರೆ. ನಮ್ಮದೇ ಹೊಲ ಇಲ್ಲ ಗೌಡ್ರೆ. ಹೆಂಗೋ ನೀವು 2 ಎಕರೆ ಹೊಲ ಕೊಡ್ತೀವಿ ಅಂತಂದರೆ ಬಂದು ಬೇಕಾದ್ರೆ ನಿಮ್ಮ ಸಾಕ್ರಿ ಮಾಡ್ತೀವಿ ನಾವು. ನಮ್ಮಪ್ಪ ನಮ್ಮಮ್ಮನಿಗೆ ವಯಸ್ಸು ಹೋಗೈತಮ್ಮ, ಅವ್ರು ಇನ್ನೆಷ್ಟು ದಿನ ಇರ್ತಾರೆ? ನಮ್ಮಮ್ಮ ಅಂದರೆ ಇನ್ನೊಂದು 5 ವರ್ಷ 10 ವರ್ಷ ಬದುಕ್ಬೋದು ಅಷ್ಟೇ. ಇಲ್ಲಾಂದರೆ ಅವ್ರೇನೇನು ಅಷ್ಟೇ ಕಣಮ್ಮ. ಆಲೆ ವಯಸ್ಸು ಹೋದ್ಮೇಲೆ ಹುಷಾರಿಲ್ಲ ಅಂತಾರೆ. ಅವ್ರು ಇನ್ನೇನು ಭಾಳ ದಿನ ಇರಲ್ಲ. ಅವ್ರು ಇನ್ನೇನು ಹೋದ್ಮೇಲೆ ನನಗೆ ತಾನೇ ಆಸ್ತಿ ಅಲ್ಲನ. 2 ಎಕರೆ ಹೊಲ ಕೊಡ್ತೀನಿ ನಿಮಗೆ. 2 ಎಕರೆ ಹೊಲದಲ್ಲಿ ಹೆಂಗೆ ಬೇಜಾನ್ ನೀವು ಮಾಡ್ಕೊಂಡು ತಿನ್ಬೋದು. 2 ಎಕರೆ ಹೊಲಕ್ಕೇನು ಸುಮ್ಮನೆ ಆಗಲ್ಲ. ಈ ಕಾಲದಾಗೆ 30-40 ಲಕ್ಷ ದುಡ್ಡು ಆಗುತ್ತೆ. 2 ಎಕರೆ ಹೊಲ ಕೊಡ್ತೀನಿ, ಸರಿನಾ? ನಾನು ಹಂಗೆ ಡಿಸೈಡ್ ಮಾಡ್ಕೊಂಡು ಅದಕ್ಕೇ ನಮ್ಮ ಮನೆಯವರು ಹೇಳಿ ಕಳಿಸಿದ್ರು, ಹೋಗಿ ಹೇಳ್ಬಾ ಸುಗುಣನ್ಗೆ ಅಂತ ಹೇಳಿದ್ರು. ಅದಕ್ಕೆ ಅವಳು ಒಬ್ಳಿಗೆ ಕೈಲಿ ಆಗಲ್ಲ, ನೀನು ಬಂದರೆ ಸ್ವಲ್ಪ ಮನೆಗೆ ಕೆಲಸ ನೀನು ಪರಿಮಳ ಇಬ್ಬರು ಸೇರ್ಕೊಂಡು ಮಾಡಿರಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಜ್ಞಾನನು ಬಂದಿದ್ದಾಳ, ಅವಳಿಗೂ ಕಾಲಾಗಲ್ಲ, ಅವಳನ್ನು ಬೇರೆ ನೋಡ್ಕೋಬೇಕು. ಅದಕ್ಕಾಗಿನ. ಸರಿ ಆಯ್ತು ಗೌಡ್ರೆ, ಬರ್ತೀನಿ ಗೌಡ್ರೆ. ಸರಿ ಅಪ್ಪ, ಬರಲೇನಪ್ಪ ವರ್ಷ? ಸರಿ ಗೌಡ್ರೆ, ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ. ಇಲ್ಲ, ಯಾರ ತಗೋ ಹೇಳಕ್ಕೆ ಹೋಗಲ್ಲ ಹೇಳಪ್ಪ. ನಾನೇನು ನೀವು ಹೇಳಕ್ಕೆ ಹೋಗ್ಬೇಡ್ರಿ ಯಾರ ತಗೂ. ನಾವೇನು ತೂಟಿ ಎರಡು ಮಾಡಲ್ಲ ಗೌಡ್ರೆ. ನಾವು ಯಾತನ ಗುಟ್ಟಾಗಿ ಇಕ್ಕೊಂಡಿರ್ತೀವಿ. ಹೆಂಗೂ ಸ್ವಲ್ಪ ಮನೆಗಿನ ಕೆಲಸ ಮಾಡಕ್ಕೆ ಹೋಗ್ಬಿಟ್ರೆ ಹೆಂಗೋ ನಮಗೂ 2 ಎಕರೆ ಹೊಲ ಕೊಡ್ತೀವಿ ಅಂತ ಹೇಳವ್ರೆ ಗೌಡ್ರು. ಇನ್ನೇನಪ್ಪ ಎಮ್ಮ ಇರತ್ತಕ್ಕ ಅಷ್ಟೇ. ಆಮೇಲೆ ಹೆಂಗೂ ಗೌಡ್ರಿಗೆ ಬರಲೇಬೇಕಲ್ಲ ಆಸ್ತಿ. ಹೆಂಗೋ ನಮಗೆ ಕೊಟ್ಟೆ ಕೊಡ್ತಾರೆ. ಆಮೇಲೆ 2 ಎಕರೆನ 2 ಎಕರೆ ಹೊಲ ಸಿಗುತ್ತೆ ನಮಗೂ. ಹೆಂಗೋ ಮನೆಗಿನ ಕಟ್ಕೊಂತೀವಿ. ಇವಾಗ ಇನ್ನೇನು ಮನೆ ಕಟ್ಕೊಂಡ್ಮೇಲೆ ನಮ್ಗೊಂದಿಷ್ಟು ಹೊಲ ಮಾಡ್ಕೊಂಡ್ರೆ ನಾವು ಅವರಷ್ಟೇ ಮಾಡ್ದಂಗೆ ಆಗುತ್ತೆ ಆಸ್ತಿನ ಅಷ್ಟೇ. 2 ಎಕರೆ ಹೊಲ ಕೊಡ್ತೀವಿ ಅಂತ ಹೇಳ್ಯಾರಲ್ಲ ಗೌಡ್ರು. ಹೆಂಗೋ 2 ಎಕರೆ ಹೊಲ ಕೊಡ್ತೀವಿ ಅಂತ ಹೇಳವ್ರೆ. 2 ಎಕರೆ ಹೊಲ ಸಿಗುತ್ತಲ್ಲ, ಹೆಂಗೋ ಅತ್ಲಾಗೆ ಹೆಂಗೋ ಮಾಡ್ಕೊಂಡಿದ್ರೆ ಆಯಿತು ಬಿಡು ಸುಗುಣ. ನಾವು ಪತ್ರ ರೆಡಿ ಮಾಡಿಸ್ತಾ ಇದ್ದೀವಿ. ಪತ್ರ ಕಳೆದೋಗೈತೆ, ನಮ್ಮಮ್ಮ ಹೊಲೆಗೆ ಇಟ್ಬಿಟ್ಟೈತಂತೆ. ಅದಕ್ಕೇ ಪತ್ರ ರೆಡಿ ಮಾಡಿಸ್ತಾ ಇದ್ದೀವಿ. ಗೌಡ್ರು ಬೇರೆ ನಮ್ಮ ಪರಿಮಳ ಕೆಲಸ ಮಾಡೋಕ್ಕಾಗಲ್ಲ ಬಾರಮ್ಮ ಅಂತ ಹೇಳವ್ರೆ. ಅದಕ್ಕೆ ಹೋಗ್ತೀನಿ. ಅವರು 2 ಎಕರೆ ಹೊಲ ಕೊಡ್ತೀವಿ ಅಂತ ಹೇಳವ್ರಿ. ಹೊಲ ಕೊಡ್ತೀವಿ ಅಂತ ಹೇಳವ್ರಲ್ಲ, ಅದಕ್ಕೆ ಹೋಗಿ ಏನು ಬೇಕಾದ್ರೂ ಮಾಡ್ತೀನಿ. ನಾನೇನು ಕೆಲಸ ಹೇಳಿದ್ರೆ ಹೊಲ ಕೊಡ್ತಾರೆ ಅಂದರೆ ಮತ್ತೆ ಸುಮ್ಮನೆ ಅಲ್ಲ, ನಮ್ಮ ಕೈಲಂತೂ ದುಡ್ದು ತಗೊಂಬಕ್ಕಾಗಲ್ಲ. ಗೌಡ್ರು ಹೆಂಗೂ ಹೊಲ ಕೊಡ್ತೀವಿ ಅಂತ ಹೇಳವ್ರಿ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.